ಹಾಯ್ ಹಲೋ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೂ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾವು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಒಂದಿಷ್ಟು ವಿಷಯಗಳನ್ನ ತಿಳಿದುಕೊಳ್ತಾ ಹೋಗೋಣ. ಬನ್ನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ವಿಟಮಿನ್ ಎ ರಾಸಾಯನಿಕ ಹೆಸರು ರೆಟಿನಾಲ್. ವಿಟಮಿನ್ B1 ರಾಸಾಯನಿಕ ಹೆಸರು ಥಯಾಮಿನ್. ವಿಟಮಿನ್ ಸಿ ರಾಸಾಯನಿಕ ಹೆಸರು ಅಸ್ಕಾರ್ಬಿಕ್ ಆಮ್ಲ. ವಿಟಮಿನ್ ಡಿ ರಾಸಾಯನಿಕ ಹೆಸರು ಕ್ಯಾಲ್ಸಿಫೆರಾಲ್. ವಿಟಮಿನ್ ಇ ರಾಸಾಯನಿಕ ಹೆಸರು ಟೊಕೊಫೆರಾಲ್. ವಿಟಮಿನ್ ಕೆ ರಾಸಾಯನಿಕ ಹೆಸರು ಫೆಲೋಕ್ವಿನೈನ್. ವಿಟಮಿನ್ B2 ರಾಸಾಯನಿಕ ಹೆಸರು ರೈಬೋಫ್ಲವಿನ್. ವಿಟಮಿನ್ B3 ರಾಸಾಯನಿಕ ಹೆಸರು ನಿಯಾಸಿನ್ ಅಥವಾ ನಿಯಾಸಿನ್ಮೈಡ್. ವಿಟಮಿನ್ B5 ರಾಸಾಯನಿಕ ಹೆಸರು ಫ್ಯಾಂಥೋಜೆನಿಕ್ ಆಸಿಡ್. ವಿಟಮಿನ್ B6 ರಾಸಾಯನಿಕ ಹೆಸರು ಫೆರಿಡಾಕ್ಸಿನ್. ವಿಟಮಿನ್ B9 ರಾಸಾಯನಿಕ ಹೆಸರು ಫೋಲಿಕ್ ಆಮ್ಲ. ವಿಟಮಿನ್ B12 ರಾಸಾಯನಿಕ ಹೆಸರು ಸಯನೋಕೊಬಾಲ್ಮಿನ್. ವಿಟಮಿನ್ ಎ ಕೊರತೆಯಿಂದ ಬರುವ ರೋಗ ಎರೋಳು ಗರುಡತನ, ಕ್ಸಿಪ್ರೋಪಾಲ್ತಿಯಂ, ನಿಂಶಾದತೆ. ವಿಟಮಿನ್ B1 ಕೊರತೆಯಿಂದ ಬರುವ ರೋಗ ಬೇರಿಬೇರಿ ಹಾಗೂ ಫ್ಯಾಲಿನ್ಯೂಟ್ರೆಡ್ಸ್. ವಿಟಮಿನ್ ಸಿ ಕೊರತೆಯಿಂದ ಬರುವ ರೋಗ ಸ್ಕರ್ವಿ, ಒಸಡುಗಳಲ್ಲಿ ರಕ್ತಸ್ರಾವ. ವಿಟಮಿನ್ ಡಿ ಕೊರತೆಯಿಂದ ಬರುವ ರೋಗ ರಿಕೆಟ್ಸ್, ಆಸ್ಟಿಯೋಪೊರೋಸಿಸ್, ಇದು ಮಕ್ಕಳಲ್ಲಿ ಬರುತ್ತೆ. ಆಸ್ಟಿಯೋಮಲಾಸಿಸ್ ವಯಸ್ಕರಲ್ಲಿ ಬರುತ್ತೆ. ವಿಟಮಿನ್ ಇ ಕೊರತೆಯಿಂದ ಬರುವ ರೋಗ ಬಂಜೆತನ. ವಿಟಮಿನ್ ಕೆ ಕೊರತೆಯಿಂದ ಬರುವ ರೋಗ ರಕ್ತ ಹೆಪ್ಪುಗಟ್ಟದೇ ಇರುವುದು, ಅಧಿಕ ರಕ್ತಸ್ರಾವ ಆಗುವುದು. ವಿಟಮಿನ್ B2 ಕೊರತೆಯಿಂದ ಬರುವ ರೋಗ ಚರ್ಮದ ಬಿರುಕು, ಫೋಟೋಫೋಬಿಯಾ ಅಂದರೆ ಬೆಳಕು ಕಂಡರೆ ಭಯ ಆಗುವುದು. ವಿಟಮಿನ್ B3 ಕೊರತೆಯಿಂದ ಬರುವ ರೋಗ ಪಲೆಗ್ರಾ ಅಂದರೆ ಚರ್ಮದ ವ್ಯಾಧಿ, ಡಯೇರಿಯಾ, ಅತಿಸಾರ ಭೇದಿಯಾಗುವುದು. ವಿಟಮಿನ್ B5 ಕೊರತೆಯಿಂದ ಬರುವ ರೋಗ ಫ್ಯಾಲಿನ್ಯೂರಿಟೆರಿಸ್ ಅಂದರೆ ಮಾನಸಿಕ ಅಸ್ವಸ್ಥತೆ. ವಿಟಮಿನ್ B6 ಕೊರತೆಯಿಂದ ಬರುವ ರೋಗ D3 ಸಿಂಡ್ರೋಮ್ಸ್ ಅಂದರೆ ಡರ್ಮಟೈಟಿಸ್, ಡಯೇರಿಯಾ, ಡಿಮೆನೇಸಿಯಾ. ವಿಟಮಿನ್ B9 ಕೊರತೆಯಿಂದ ಬರುವ ರೋಗ ಹಿಮೋಗ್ಲೋಬಿನ್ ಮಟ್ಟ ಕುಗ್ಗುವುದು. ವಿಟಮಿನ್ B12 ಕೊರತೆಯಿಂದ ಬರುವ ರೋಗ ರಕ್ತಹೀನತೆ, ಅನಿಮಿಯಾ. ನೀರಿನಲ್ಲಿ ಕರಗುವ ವಿಟಮಿನ್ಗಳು ವಿಟಮಿನ್ ಬಿ ಆ್ಯಂಡ್ ಸಿ. ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು ಎ, ಡಿ, ಇ, ಕೆ ವಿಟಮಿನ್ಗಳು. ಜೀವಕೋಶ ಕಂಡು ಹಿಡಿದವರು ರಾಬರ್ಟ್ ಹುಕ್. ದೈವಿಕ ಕೋಶ ವಿಭಜನೆ ಆಗುವುದು ಮೈಟಾಸಿಸ್. ಲೈಂಗಿಕ ಕೋಶ ವಿಭಜನೆ ಆಗುವುದು ಮಿಯಾಸಿಸ್. ಕೋಶ ಭೀತಿ ಮತ್ತು ಪ್ಲಾಸ್ಟಿಡ್ಗಳು ಕಂಡುಬರುವುದು ಸಸ್ಯ ಜೀವಕೋಶದಲ್ಲಿ. ಸೆಂಟ್ರಿಯೋಲ್ ಮತ್ತು ಲೈಸೋಸೋಮ್ಗಳು ಕಂಡುಬರುವುದು ಪ್ರಾಣಿ ಜೀವಕೋಶದಲ್ಲಿ. ಕ್ಲೋರೋಪ್ಲಾಸ್ಟ್ ಎಲೆ ಮತ್ತು ಕಾಂಡದಲ್ಲಿ ಕಂಡುಬರುತ್ತದೆ. ಕ್ರೋಮೋಪ್ಲಾಸ್ಟ್ ಹೂ ಮತ್ತು ಹಣ್ಣುಗಳಲ್ಲಿ ಕಂಡುಬರುತ್ತದೆ. ಲ್ಯೂಕೋಪ್ಲಾಸ್ಟ್ ಬೇರುನಲ್ಲಿ ಕಂಡುಬರುತ್ತದೆ. ಬ್ಲಡ್ ಶುಗರ್ ಎಂದು ಕರೆಯುವುದು ಗ್ಲುಕೋಸ್. ಫ್ರೂಟ್ ಶುಗರ್ ಎಂದು ಕರೆಯುವುದು ಫ್ರಕ್ಟೋಸ್. ರೈಬೋಸ್ DNA ಮತ್ತು RNA ಮತ್ತು ಸ್ನಾಯುಗಳಲ್ಲಿ ಕಂಡುಬರುತ್ತದೆ. ಗ್ಯಾಲಕೋಸ್ಟ್ ತಾಯಿ ಎದೆ ಹಾಲಿನಲ್ಲಿ ಕಂಡುಬರುತ್ತದೆ. ಫ್ರಕ್ಟೋಸ್ ಜೇನುತುಪ್ಪ ಮತ್ತು ಹಣ್ಣುಗಳಲ್ಲಿ ಕಂಡುಬರುತ್ತದೆ. ಗ್ಲೂಕೋಸ್ ಆಹಾರದಲ್ಲಿ ಕಂಡುಬರುತ್ತದೆ. ಟ್ರೆಬಲ್ ಶುಗರ್ ಎಂದು ಕರೆಯುವುದು ಸುಕ್ರೋಸ್. ಮಿಲ್ಕ್ ಶುಗರ್ ಎಂದು ಕರೆಯುವುದು ಲ್ಯಾಕ್ಟೋಸ್. ಸ್ಪಿರಿಟ್ ಶುಗರ್ ಎಂದು ಕರೆಯುವುದು ಮಾಲ್ಟೋಸ್. ಸುಕ್ರೋಸ್ ಮನೆಗಳಲ್ಲಿ ಬಳಕೆ ಮತ್ತು ಕಬ್ಬು ಗೆಣಸಿನಲ್ಲಿ ಕಂಡುಬರುತ್ತದೆ. ಲ್ಯಾಕ್ಟೋಸ್ ಹಸು ಹಾಲಿನಲ್ಲಿ ಕಂಡುಬರುತ್ತದೆ. ಮಾಲ್ಟೋಸ್ ಮೊಳಕೆ ಮಾಲ್ಟ್ ಬಾರ್ಲಿಯಲ್ಲಿ ಕಂಡುಬರುತ್ತದೆ. ಸೆಲ್ಯುಲೋಸ್ ಮತ್ತು ಸ್ಟಾರ್ಚ್ ಸಸ್ಯಗಳಲ್ಲಿ ಕಂಡುಬರುತ್ತದೆ. ಗ್ಲೈಕೋಜನ್ ಪ್ರಾಣಿಗಳಲ್ಲಿ ಕಂಡುಬರುತ್ತದೆ. ಸೆಲ್ಯುಲೋಸ್ ಸಸ್ಯಗಳ ಕೋಶ ಭಿತ್ತಿಯಲ್ಲಿ ಕಂಡುಬರುತ್ತದೆ. ಕಿಣ್ವಗಳು ಪ್ರೋಟೀನ್ಗಳಿಂದ ಮಾಡಲ್ಪಟ್ಟಿವೆ. ಪ್ರೋಟೀನ್ ಕೊರತೆಯಿಂದ ಎಳೆ ಮಕ್ಕಳಲ್ಲಿ ಮಾರ್ಮಸಸ್ ರೋಗ ಬರುತ್ತದೆ. ಪ್ರೋಟೀನ್ನ ಕೊರತೆಯಿಂದ ವಯಸ್ಕರಲ್ಲಿ ಕ್ವಾರ್ಸಿಯೋರ್ಕರ್ ರೋಗ ಬರುತ್ತದೆ. ಮರಗಳ ಕುಬ್ಜ ಬೆಳೆಯುವಿಕೆಗೆ ಬೋನ್ಸಾಯಿ ಪರಿಕಲ್ಪನೆ ಎಂದು ಕರೆಯುತ್ತಾರೆ. ತದ್ರೂಪಿ ಸೃಷ್ಟಿ ಅಂದರೆ ಕ್ಲೋನಿಂಗ್ ಪರಿಕಲ್ಪನೆ. ಸಸ್ಯಗಳ ಅಂಗಾಂಶ ಕೃಷಿ ಟಿಶ್ಯೂ ಕಲ್ಚರ್ ಪರಿಕಲ್ಪನೆ. ಹೊಸ ಅಂಗ ಅಭಿವೃದ್ಧಿ ಸ್ಟೆಮ್ ಸೆಲ್ ಪರಿಕಲ್ಪನೆ. ರಕ್ತ ಅಸ್ಥಿ ಮಜ್ಜೆಯಲ್ಲಿ ಉತ್ಪತ್ತಿಯಾಗುತ್ತದೆ. ರಕ್ತ ಗುಲ್ಮದಲ್ಲಿ ನಾಶವಾಗುತ್ತದೆ. ಕೆಂಪು ರಕ್ತ ಕಣಗಳು ಕಡಿಮೆಯಾದರೆ ಅನಿಮಿಯಾ ರಕ್ತಹೀನತೆ ರೋಗ ಬರುತ್ತದೆ. ಬಿಳಿ ರಕ್ತ ಕಣಗಳು ಕಡಿಮೆಯಾದರೆ ಲ್ಯುಕೇಮಿಯಾ ರೋಗ ಬರುತ್ತದೆ. ರೋಗ ನಿರೋಧಕತೆಗೆ ಬಿಳಿ ರಕ್ತ ಕಣಗಳು ಅವಶ್ಯವಾಗಿವೆ. ರಕ್ತ ಹೆಪ್ಪುಗಟ್ಟಲು ಕಾರಣ ಪ್ಲೇಟ್ಲೆಟ್ಸ್ ಕಿರುತಟ್ಟೆಗಳು. ರಕ್ತ ಹೆಪ್ಪುಗಟ್ಟಲು ಥ್ರೋಂಬೋಪ್ಲಾಸ್ಟಿನ್ ಸಹಾಯ ಮಾಡುತ್ತದೆ. ರಕ್ತ ಹೆಪ್ಪುಗಟ್ಟಲು ಪೊಂಥ್ರೋಂಬಿನ್ ಉತ್ತೇಜನ ನೀಡುತ್ತದೆ.
ರಕ್ತ ಹೆಪ್ಪುಗಟ್ಟ ಭಾಗ ಫೈಬ್ರಿನೋಜಿನ್. ಪ್ಲೇಟ್ಲೆಟ್ಸ್ ಕಿರುತಟ್ಟೆಗಳು ಕಡಿಮೆ ಆದರೆ ಹೆಮೋಫಿಲಿಯಾ ರಾಯಲ್ ಡಿಸೀಸ್ ರೋಗ ಬರುತ್ತದೆ. ಮಾನವನ ಹೃದಯ ಬಡಿತ ನಿಮಿಷಕ್ಕೆ 70ರಿಂದ 72 ಬಾರಿ ಬಡಿಯುತ್ತದೆ. ಮಾನವನ ಹೃದಯದ ತೂಕ 280 ಗ್ರಾಂ. ಪ್ರೋಟೀನ್ ಜೀರ್ಣವಾಗಲು ಸಹಾಯ ಮಾಡುವ ಗ್ರಂಥಿ ಗ್ಯಾಸ್ಟ್ರಿಕ್ ಗ್ರಂಥಿ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಡಿ.